ಗಾಂಧೀಜಿಯಿಂದ ರಾಜಾಜಿ, ಮೋದಿ ಕಾಲದ ಮತ್ತೊಂದು ಸ್ಮಾರಕ. ನಿನ್ನೆ ರಾಷ್ಟ್ರಪತಿ ಭವನದ ಆವರಣದಲ್ಲಿ ಇದುವರೆಗೂ ಕಂಗೊಳಿಸ್ತಾ ಇದ್ದ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಕಾಲದ ವಾಸ್ತುಶಿಲ್ಪಿ ಲೂಟಿಯನ್ಸ್ ಬದಲು ಲೂಟಿಯನ್ಸ್ ರವರ ಪುತ್ಥಳಿ ಇದ್ದ ಸ್ಥಾನದಲ್ಲಿ ಸ್ವತಂತ್ರ ಭಾರತ ಕಂಡ ಅಪ್ರತಿಮ ಮುತ್ಸದ್ದಿ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ, ಅತ್ಯುತ್ತಮ ದಕ್ಷ ಆಡಳಿತಗಾರ ಮತ್ತು ತಮಿಳುನಾಡು ಮೂಲದ ಇತಿಹಾಸ ಪ್ರಸಿದ್ಧ ವ್ಯಕ್ತಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಚಕ್ರವರ್ತಿ ರಾಜಗೋಪಾಲಾಚಾರಿ ಈ ಹೊಸ ತಲೆಮಾರಿನ ಭಾರತೀಯರಿಗೆ, ಅದರಲ್ಲೂ ಬೆಂಗಳೂರಿಗೆ ರಾಜಗೋಪಾಲಾಚಾರಿ ಯಾರು ಅಂತಂದ್ರೆ, ಬೆಂಗಳೂರಿನ ಅತ್ಯಂತ ಸುಪ್ರಸಿದ್ಧ ಪುರಾತನ ಬಡಾವಣೆಗಳಲ್ಲಿ ಒಂದಾದ ರಾಜಾಜಿನಗರ ಅನ್ನೋ ಹೆಸರು ಹೇಳಿದ್ರೆ ಬಹುಶಃ ರಾಜಾಜಿ ಯಾರು ಅಂತ ಅರ್ಥ ಆಗ್ಬಹುದು. ಆದ್ರೆ ಅವ್ರಿಗೆ ಅನೇಕರಿಗೆ ಈ ರಾಜಾಜಿ ಅನ್ನೋ ವ್ಯಕ್ತಿ ಯಾರು, ಸ್ವತಂತ್ರ ಭಾರತಕ್ಕೆ, ಸ್ವಾತಂತ್ರ್ಯ ಪೂರ್ವ ಹೋರಾಟಕ್ಕೆ ಅವರ ಕೊಡುಗೆ ಏನು ಅಂತ ಅಷ್ಟಾಗಿ ತಿಳಿದಿರಲಾರದು. ಸದ್ಯಕ್ಕೆ ರಾಜಾಜಿನಗರ ಅನ್ನೋ ಹೆಸರು ನೆನಪಿದ್ರೆ ಸಾಕು, ಉಳಿದಂತೆ ರಾಜಾಜಿಯವರ ಕುರಿತಂತೆ ಕಥಾನಕ ಈ ಸಂಚಿಕೆಯಲ್ಲಿ ತಾವು ನೋಡಬಹುದು. ಸಿ ರಾಜಗೋಪಾಲಾಚಾರಿಯವರ ಪುತ್ಥಳಿಯನ್ನ ರಾಷ್ಟ್ರಪತಿ ಭವನದ ಆವರಣದಲ್ಲಿ ಅನಾವರಣ ಮಾಡಲಿಕ್ಕೆ ಕಾರಣ, ಸ್ವಾತಂತ್ರ್ಯ ಬಂದಾದ ನಂತರ ಭಾರತದ ಪ್ರಪ್ರಥಮ ಭಾರತೀಯ ಮೂಲದ ಮತ್ತು ಏಕಮೇವ ಗವರ್ನರ್ ಜನರಲ್ ಆಗಿದ್ರು. ಭಾರತದ ಪ್ರಪ್ರಥಮ ಭಾರತೀಯ ಗವರ್ನರ್ ಜನರಲ್ ಅನ್ನೋ ಒಂದು ಹೆಗ್ಗಳಿಕೆಯುಳ್ಳ ಸಿ ರಾಜಗೋಪಾಲಾಚಾರಿಯವರ ಪುತ್ಥಳಿಯನ್ನ ಅನಾವರಣ ಮಾಡಿದ್ರು. ತನ್ಮೂಲಕ ಇದುವರೆಗೂ ಕಳೆದ 12 ವರ್ಷಗಳಲ್ಲಿ ಮೋದಿ ಒಂದೊಂದಾಗಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಪಳಿಯುಳಿಕೆಗಳನ್ನು ಒಂದೊಂದಾಗಿ ನಿರ್ಮೂಲನೆ ಮಾಡ್ತಾ ಅವುಗಳ ಬದಲು ಭಾರತದ ಪ್ರಚಲಿತ ಸಂಸ್ಕೃತಿ ಮತ್ತು ಸಂವೇದನೆಗೆ ತಕ್ಕಂತೆ ಪುನರ್ನಾಮಕರಣ, ಪುನರ್ಸ್ಥಾಪನೆ, ಪುನರ್ನಿರ್ಮಾಣದ ಒಂದು ಪ್ರಕ್ರಿಯೆಯನ್ನೇ ನಡೆಸಿದ್ದಾರೆ. ಅದರಲ್ಲಿ ಮತ್ತೊಂದು ಮೈಲಿಗಲ್ಲು ಸ್ಥಾಪನೆ ಆಯಿತು. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದ ಕಾಂಗ್ರೆಸ್ಸಿಗರು, ಅದರಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ನಾಯಕರು, ಮುಖ್ಯ ನಾಯಕರುಗಳೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಸಮಾವೇಶ ನಡೆಸಿ ಮೋದಿ ಸರ್ಕಾರ ಪರಿವರ್ತನೆ ಮಾಡಿದ ಆ ಗ್ರಾಮೀಣ ಉದ್ಯೋಗ ಯೋಜನೆ ಮನ್ರೇಗಾ ಇದ್ದದ್ದನ್ನ BBG ರಾಮ್ಜಿ ಅಂತ ಮಾಡಿದ್ದನ್ನ ಪ್ರತಿಭಟಿಸ್ಬಿಟ್ಟು ಇದ್ದಕ್ಕಿದ್ದಂತೆ ಮಹಾತ್ಮ ಗಾಂಧಿ ಅವರ ಕುರಿತಂತೆ ತಮಗೆ ತೋಚಿದ್ದನ್ನ ಆಡ್ಕೊಂಡ್ಬಿಟ್ಟು, ಮಹಾತ್ಮ ಗಾಂಧಿ ಅಂದ್ರೆ ತಮ್ಮ ಕಾಪಿ ರೈಟು, ಮೋದಿ ಅವ್ರು ಏನಿದ್ರು ಕೂಡ ಮಹಾತ್ಮ ಗಾಂಧಿಯವರ ಬಳವಳಿಯನ್ನೇ ಅಳಿಸಾಕ್ಲಿಕ್ಕೆ ಹೊರಟಿದ್ದಾರೆ, ಮಹಾತ್ಮ ಗಾಂಧಿ ಅವರಿಗೆ ದ್ರೋಹ ಬಗೆದಿದ್ದಾರೆ ಅನ್ನೋ ರೀತಿಯಲ್ಲಿ ಭರ್ಜರಿ ಬೋರ್ಗರೆವ ಭಾಷಣಗಳನ್ನ ಮಾಡಿದ್ದಾರೆ. ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ, ಕಳೆದ 12 ವರ್ಷಗಳಲ್ಲಿ ಅಷ್ಟೇ ಅಲ್ಲ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ 13 ವರ್ಷಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರು ಸ್ಥಾಪನೆ ಮಾಡಿರುವ ಸ್ಮಾರಕಗಳು, ಮುಖ್ಯವಾದ ಸ್ಮಾರಕಗಳು ಅಂತಂದ್ರೆ ಒಂದು ಮಹಾತ್ಮ ಗಾಂಧಿ, ಮತ್ತೊಂದು ಸರ್ದಾರ್ ಪಟೇಲ್, ಮತ್ತೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್, ತದನಂತರ ಸುಭಾಷ್ ಚಂದ್ರ ಬೋಸ್, ಇದೀಗ ಚಕ್ರವರ್ತಿ ರಾಜಗೋಪಾಲಾಚಾರಿ. ಈ ಕಾಂಗ್ರೆಸ್ಸಿಗರಿಗೆ, ಕನಿಷ್ಠ ಪಕ್ಷ ಅಲ್ಪ ಬುದ್ಧಿಯವರ ತರ ಆಡ್ತಾ ಇರೋ ಕರ್ನಾಟಕ ಕಾಂಗ್ರೆಸ್ಸಿಗರಿಗೆ ನೆನಪಿರ್ಲಿ, ಇವ್ರು ಯಾರೂ ಕೂಡ ವಿಶ್ವ ಹಿಂದೂ ಪರಿಷತ್ಗೆ ಸೇರಿದವರಲ್ಲ, ಅಥವಾ ಹಿಂದೂ ಮಹಾಸಭೆಯ ಹಿನ್ನೆಲೆ ಉಳ್ಳವರಲ್ಲ. ಅವ್ರ್ಯಾರೂ ಕೂಡ ಜನಸಂಘ ಜೊತೆಗೆ ಸಹಭಾಗಿತ್ವ ಹೊಂದಿರಲಿಲ್ಲ. ಅವರು ಭಾರತೀಯ ಜನತಾ ಪಕ್ಷದ ಇತಿಹಾಸದಲ್ಲಿ ಹೆಸರುಳ್ಳವರಲ್ಲ. ಅವರೆಲ್ಲರೂ ಬಹುತೇಕ ಅಂದ್ರೆ ಅಂಬೇಡ್ಕರ್ ಒಬ್ಬರನ್ನ ಹೊರತುಪಡಿಸಿ ಅವರೆಲ್ಲರೂ ಕೂಡ ಮೂಲತಃ ಕಾಂಗ್ರೆಸ್ಸಿಗರಾಗಿದ್ರು. ಅದಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿ ಅವರ ಕಟ್ಟ ಅನುಯಾಯಿಗಳಾಗಿದ್ರು. ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ್ಲೇನೆ ನಾವು ಈಗಾಗಲೇ ಸ್ಮರಿಸಿಕೊಂಡಿದ್ದೇವೆ ಇದೇ ವೇದಿಕೆಯಲ್ಲಿ, ಸಾಬರ್ಮತಿ ರಿವರ್ ಫ್ರಂಟ್, ಗಾಂಧೀಜಿ ಅವರ ಕರ್ಮಭೂಮಿಯಾದ ಸಾಬರ್ಮತಿ ಆಶ್ರಮದ ಎದುರಲ್ಲಿ ಸಾಬರ್ಮತಿ ರಿವರ್ ಫ್ರಂಟ್ ಅನ್ನೋ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಒಂದು ಅತ್ಯದ್ಭುತವಾದ ವಿಶ್ವವಿಖ್ಯಾತ ಪ್ರವಾಸಿ ಕೇಂದ್ರವನ್ನೇ ನಿರ್ಮಿಸಿಬಿಟ್ರು. 2005ರಿಂದ 2011 6 ವರ್ಷಗಳ ಅವಧಿಯಲ್ಲಿ ಆ ಸಾಬರ್ಮತಿ ಆಶ್ರಮದ ಸುತ್ತಮುತ್ತ ಮೋದಿ ಅವರು ನಿರ್ಮಿಸಿರುವ 13.75 ಕಿಲೋಮೀಟರ್ ಉದ್ದದ ಆ ಕಾಂಕ್ರೀಟ್ ರಸ್ತೆ, ಅದರ ಜೊತೆಗೆ ಕೇವಲ ಮಳೆಗಾಲದಲ್ಲಿ ಮಾತ್ರ ಹರಿತಾ ಇದ್ದ ಆ ಸಾಬರ್ಮತಿ ನದಿಯನ್ನ ಸರ್ವಋತು ನದಿಯನ್ನಾಗಿ ಪರಿವರ್ತಿಸಿದ ರೀತಿ, ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಒಂದು ಅಟಲ್ ಸೇತು ಅನ್ನೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್, ಅದರ ಸುತ್ತಮುತ್ತ ಈಗಾಗಲೇ ಸ್ಥಾಪಿಸಲಾಗಿರುವ, ವ್ಯವಸ್ಥೆ ಮಾಡಲಾಗಿರುವ ಸುಂದರವಾದ ಲೇಸರ್ ವಿದ್ಯುತ್ ಪ್ರದರ್ಶನ ಇತ್ಯಾದಿಗಳೆಲ್ಲವೂ ಕೂಡ ಮಹಾತ್ಮ ಗಾಂಧೀಜಿ ಅವರಿಗೆ ಅವರ ಹೆಸರು ಮತ್ತು ಅವರ ಲೆಗಸಿಯನ್ನ ಚಿರಸ್ಥಾಯಿಯಾಗಿಸಿರುವಂತಹ ಸ್ಮಾರಕಗಳು. ಅಂದಾಗೆ ಈ ಸಾಬರ್ಮತಿ ಆಶ್ರಮ್ ಪುನರ್ ನಿರ್ಮಾಣ ನಿಗಮವನ್ನ ಸ್ಥಾಪಿಸಿದ್ದು ನೆಹರು ಕಾಲದಲ್ಲಿ 1961ರಲ್ಲಿ. ತದನಂತರ ಬಂದ ಯಾವುದೇ ಕಾಂಗ್ರೆಸ್ ಆಳ್ವಿಕೆಯ ಕೇಂದ್ರ ಸರ್ಕಾರವಾಗ್ಲಿ, ರಾಜ್ಯ ಸರ್ಕಾರವಾಗ್ಲಿ, ಬಿಜೆಪಿಯ ರಾಜ್ಯ ಸರ್ಕಾರವೇ ಆಗ್ಲಿ, ಯಾರು ಕೂಡ ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ. ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ ನಂತರವೇ ಈ ಸಾಬರ್ಮತಿ ಆಶ್ರಮ, ಅದರ ಎದುರಿಗೆ
ಒಂದು ಚಿರಸ್ಥಾಯಿಯಾದ ಸ್ಮಾರಕ ನಿರ್ಮಾಣವಾಯಿತು, ಸಾಬರ್ಮತಿ ರಿವರ್ ಫ್ರಂಟ್. ಅದರ ಜೊತೆಗೆ ಮೋದಿಯವರು ಪ್ರಧಾನಿ ಆದ ನಂತರ ಕೆಂಪುಕೋಟೆಯಿಂದ ಮಾಡಿದ ಪ್ರಪ್ರಥಮ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಅವರು ಘೋಷಣೆ ಮಾಡಿದ ಮೊಟ್ಟ ಮೊದಲ ಯೋಜನೆ ಸ್ವಚ್ಛ ಭಾರತ್. ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಸ್ವಚ್ಛ ಭಾರತ್ ಯೋಜನೆಯನ್ನ ಅವರು ಅದೇ ವರ್ಷದ ಅಕ್ಟೋಬರ್ 2 ಗಾಂಧಿ ಜಯಂತಿಯಿಂದನೇ ಶುರು ಮಾಡಿದ್ರು. ಅದಕ್ಕೋಸ್ಕರ ಅದರ ಪೋಸ್ಟರ್ಗಳಲ್ಲೆಲ್ಲ ಗಾಂಧೀಜಿಯವರ ಕನ್ನಡಕವನ್ನೇ ಲಾಂಛನವನ್ನಾಗಿ ಬಳಸ್ಕೊಂಡ್ಬಿಟ್ಟು ಮುಂದಿನ 10 ವರ್ಷಗಳಲ್ಲಿ 12 ಕೋಟಿ ಬಡ ಕುಟುಂಬಗಳಿಗೆ ಟಾಯ್ಲೆಟ್ಗಳ ನಿರ್ಮಾಣ. ಅವ್ರು ಅವತ್ತೇ ಹೇಳಿದ್ರು ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತ ಘೋಷಣೆ ಮಾಡಿಬಿಟ್ಟು ಆ ಸಂಕಲ್ಪವನ್ನ ಈಡೇರಿಸಿದ್ದು ನರೇಂದ್ರ ಮೋದಿ. ಇವತ್ತು ಮನ್ರೇಗಾ ಯೋಜನೆಗೆ ಸ್ವಲ್ಪ ಮಾರ್ಪಾಡು ಮಾಡಿ ಇವತ್ತಿನ ಅಗತ್ಯಗಳಿಗೆ ತಕ್ಕಂತೆ ಇವತ್ತಿನ ತಂತ್ರಜ್ಞಾನವನ್ನ ಬಳಸ್ಕೊಂಡು ಅದನ್ನ VB ರಾಮ್ಜಿ ಅಂತ ಪುನರ್ನಾಮಕರಣ ಮಾಡ್ಲಿಕ್ಕೆ ಇಷ್ಟೊಂದು ಅಬ್ಬರದ ಆರ್ಭಟ ಮಾಡ್ತಾ ಇದ್ದಾರಲ್ಲ ಈ ಕಾಂಗ್ರೆಸ್ಸಿಗರು. ಮೋದಿಯವರು ಕಾಂಗ್ರೆಸ್ಸಿಗರು ಸಂಪೂರ್ಣವಾಗಿ ಮರೆತಿದ್ದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮತ್ತೊಬ್ಬ ಸೇನಾನಿ. ಅಷ್ಟೇ ಅಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹಿರಿಯ ಸಹೋದ್ಯೋಗಿ ಮತ್ತು ಆತ್ಮೀಯ ಒಡನಾಡಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗಂತೂ ಮೋದಿ ಆ ಸರ್ದಾರ್ ಸರೋವರ್ ಡ್ಯಾಮ್ ಎದುರುಗಡೆನೆ ಪ್ರಪಂಚದ ಅತಿ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ. ಸರ್ದಾರ್ ಪಟೇಲ್ ಪ್ರತಿಮೆಯನ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಭಾವೈಕ್ಯತಾ ಪ್ರತಿಮೆ ಅಂತ ನಾಮಕರಣ ಮಾಡಿಬಿಟ್ಟು ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ದಿವಸ ಅಕ್ಟೋಬರ್ 31ಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ದಿನಾಚರಣೆ ಅಂತ ತಪ್ಪದೆ ಆಚರಿಸ್ತಾ ಬಂದಿದ್ದಾರೆ. ಕಾಂಗ್ರೆಸ್ಸಿಗರೇ ಯಾಕೆ ಇದು ಮಾಡ್ಲಿಕ್ಕೆ ಆಗ್ಲೇ ಇಲ್ಲ? ಅದೇ ರೀತಿ ಸಂವಿಧಾನಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಅವರ ಜೀವಿತ ಕಾಲದಲ್ಲೇ ಚುನಾವಣೆಯಲ್ಲಿ ಸೋಲಿಸಿ ಪಕ್ಷವನ್ನೇ ಬಿಟ್ಟು ಹೋಗೋ ರೀತಿಯಲ್ಲಿ ಅವಮಾನಿಸಿದ ಕಾಂಗ್ರೆಸ್ಸಿಗರು ಇವತ್ತು ಅರ್ಥ ಮಾಡ್ಕೊಳ್ಳಿ, ಮೋದಿ ಕಾಲದಲ್ಲಿ ಅಂಬೇಡ್ಕರ್ ಜೀವಿತ ಕಾಲದಲ್ಲಿ ಅವರ ಕರ್ಮಭೂಮಿಯಾಗಿದ್ದ 6 ಕಟ್ಟಡಗಳು, ಆ ಪೈಕಿ ಒಂದು ಲಂಡನ್ ನಲ್ಲಿತ್ತು. ಆ 6 ಕಟ್ಟಡಗಳನ್ನ ಸ್ವಾಧೀನಪಡಿಸ್ಕೊಂಡ್ಬಿಟ್ಟು ತೀರ್ಥ ಸ್ಥಳ್ ಅಂತ 6 ಸ್ಮಾರಕಗಳನ್ನು ನಿರ್ಮಾಣ ಮಾಡಿರೋದು ಕೂಡ ನರೇಂದ್ರ ಮೋದಿ ಅವರೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಭೀಮ್ ಆಪ್ ಅಂತ ಒಂದು ಹಣಕಾಸು ಚಲಾವಣೆಯ ಆಪ್ ಅನ್ನ ಚಾಲನೆ ಕೊಟ್ಟಿದ್ದು ಕೂಡ, ಅದನ್ನು ಲೋಕಾರ್ಪಣೆ ಮಾಡಿದ್ದು ಕೂಡ ನರೇಂದ್ರ ಮೋದಿ ಅವರೇ. ಇದನ್ನ ಇವರೆಲ್ಲ ಮರ್ತು ಬಿಡ್ತಾರೆ ಬಹಳ ಸುಲಭವಾಗಿ. ಅದಕ್ಕಿಂತ ಹೆಚ್ಚಾಗಿ ಸುಭಾಷ್ ಚಂದ್ರ ಬೋಸ್ ಅತ್ಯಂತ ಕ್ರಾಂತಿಕಾರಿ ಮನೋಭಾವದ ಸ್ವಾತಂತ್ರ್ಯ ಹೋರಾಟಗಾರ, ಕಾಂಗ್ರೆಸ್ಸಿಗ. ಗಾಂಧೀಜಿಯವರ ಅಹಿಂಸಾತ್ಮಕ ಸತ್ಯಾಗ್ರಹದ ಮಾದರಿಯನ್ನ ತಾತ್ವಿಕವಾಗಿ ವಿರೋಧಿಸಿ ತಮ್ಮದೇ ಆದ ವಿದೇಶದಲ್ಲಿ ಹೋಗ್ಬಿಟ್ಟು ಸಿಂಗಾಪುರ್ನಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಒಂದು ಸಶಸ್ತ್ರ ಪಡೆಯನ್ನೇ ಸ್ಥಾಪಿಸ್ಕೊಂಡ್ಬಿಟ್ಟು ಬ್ರಿಟಿಷರ ವಿರುದ್ಧ ಬ್ರಿಟಿಷರಿಗೆ ಬೆಚ್ಚಿ ಬೀಳಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯನ್ನ ಮೋದಿಯವರು ರಾಜ್ಪಥ್ ನಲ್ಲಿ ಖಾಲಿ ಇದ್ದ ಮಂಟಪದಲ್ಲಿ ಸ್ಥಾಪನೆ ಮಾಡಿದ್ರು. ಅಲ್ಲಿ ಮೊದಲು ಕಿಂಗ್ ಜಾರ್ಜ್ ಪ್ರತಿಮೆ ಇತ್ತಂತೆ, ಅದಾದ ನಂತರ ಕ್ವೀನ್ ವಿಕ್ಟೋರಿಯಾ ಪ್ರತಿಮೆ ಇತ್ತಂತೆ. ಅದನ್ನ ತೆಗೆದ್ಮೇಲೆ ಖಾಲಿ ಉಳಿದಿತ್ತು. ರಾಜ್ಪಥ್ ನಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯನ್ನ ಸ್ಥಾಪಿಸಿದ್ದು ಕೂಡ ನರೇಂದ್ರ ಮೋದಿ ಅವರೇ. ಇದೀಗ ನಿನ್ನೆ ರಾಷ್ಟ್ರಪತಿ ಭವನದ ಆವರಣದಲ್ಲಿ ಆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಎಲ್ಲ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದು ರಾಷ್ಟ್ರಪತಿ ಭವನ, ನಾರ್ತ್ ಬ್ಲಾಕ್, ಸೌತ್ ಬ್ಲಾಕ್ ಮತ್ತು ಸುತ್ತಮುತ್ತಲಿನ ಆ ಕಾಲದ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದ ಶಿಲ್ಪಿ ಲುಟಿಯನ್ಸ್. ಅದು ಲುಟಿಯನ್ಸ್ ಅಂದಾಗ್ಲೆಲ್ಲ ಲುಟಿಯನ್ಸ್ ಡೆಲ್ಲಿ ಅನ್ನೋ ಒಂದು ಪರಿಭಾಷೆಯನ್ನು ಬಳಸ್ತಾರೆ, ಅಂದ್ರೆ ಪ್ರತಿಷ್ಠಿತ ವಲಯ ಅಂತ. ಆ ಲುಟಿಯನ್ಸ್ ಡೆಲ್ಲಿಯ ಸಾಮ್ರಾಜ್ಯಶಾಹಿ ಕುರುಹುಗಳನ್ನೆಲ್ಲವನ್ನೂ ಅಳಿಸ್ಲಿಕ್ಕೆ ಹೊರಟರು ನರೇಂದ್ರ ಮೋದಿ ಅವರು. ರಾಜಪಥವನ್ನ ಕರ್ತವ್ಯ ಪಥ ಅಂತ ಪುನರ್ನಾಮಕರಣ ಮಾಡಿದ್ರು. ಮೊನ್ನೆ ಅಷ್ಟೇ ಹೊಸದಾಗಿ ಪ್ರಧಾನಮಂತ್ರಿ ಕಾರ್ಯಾಲಯವನ್ನು ನಿರ್ಮಿಸ್ಬಿಟ್ಟು ಅದಕ್ಕೆ ಸೇವಾ ತೀರ್ಥ ಅಂತ ಹೆಸರು ಕೊಟ್ರು. PMO ಆಫೀಸ್ ಅಂತ ಇದ್ರು ಮೊದಲು, ಅದಕ್ಕೆ ಸೇವಾ ತೀರ್ಥ ಅಂತ ಹೆಸರು ಕೊಟ್ಟಿದ್ದಾರೆ. ಅದರ ಜೊತೆಗೆ ವಿನೂತನ ವಿನ್ಯಾಸದ ಪಾರ್ಲಿಮೆಂಟ್ ಭವನವನ್ನು ಕೂಡ ನಿರ್ಮಿಸಿ ಅದನ್ನಾಗಲೇ ಕಾರ್ಯಾರಂಭ ಮಾಡಿದ್ದಾಗಿದೆ. ವರ್ಷಗಳೇ ಕಳೆದ್ಬಿಟ್ವು. ಇದು ಮೋದಿ ಕಾಲದ ಪರಿವರ್ತನೆ. ಅಂದಾಗೆ ಯಾರೀ ರಾಜಗೋಪಾಲಾಚಾರಿ ಅವರನ್ನ, ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರನ್ನ ಮಹಾತ್ಮ ಗಾಂಧೀಜಿಯವರು ತಮ್ಮ ಸಾಕ್ಷಿ ಪ್ರಜ್ಞೆ ಅಂತ ಕರಿತಾ ಇದ್ರು. ಹಿ ಈಸ್ ಮೈ ಕಾನ್ಶಿಯನ್ಸ್ ಕೀಪರ್ ಅಂತ ಕರಿತಾ ಇದ್ರು. ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು 1906ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರಿಬಿಟ್ಟು 1959ರವರೆಗೆ ಸುಮಾರು 54 ವರ್ಷಗಳ ಕಾಲ ಕಟ್ಟಾ ಕಾಂಗ್ರೆಸ್ಸಿಗರಾಗಿದ್ರು. ಗಾಂಧೀಜಿಯ ಅಚ್ಚುಮೆಚ್ಚಿನ ಅನುಯಾಯಿಯಾಗಿದ್ರು. ಗಾಂಧೀಜಿಯವರ ಅಸಹಕಾರ ಸತ್ಯಾಗ್ರಹ, ವಿದೇಶಿ ವಸ್ತ್ರಗಳ ಬಹಿಷ್ಕಾರ ಮತ್ತು ಉಪ್ಪಿನ ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ರಾಜಗೋಪಾಲಾಚಾರಿ ಸ್ವತಃ ಒಬ್ಬ ಸರ್ವಶ್ರೇಷ್ಠ ವಿದ್ವಾಂಸ, ಬರಹಗಾರ ಎಲ್ಲವೂ ಆಗಿದ್ರು. ಬೆಂಗಳೂರಿನ ನೆರೆಹೊರೆಯಲ್ಲಿರುವ ಹೊಸೂರು ಜಿಲ್ಲೆಯ ಕೃಷ್ಣಗಿರಿಯಲ್ಲಿ ಜನಿಸಿದ್ದ ರಾಜಗೋಪಾಲಾಚಾರಿ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಅತ್ಯಂತ ಗಣ್ಯ ಮಾಜಿ ವಿದ್ಯಾರ್ಥಿಗಳ ಪೈಕಿ ಒಬ್ಬರಾಗಿದ್ರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಓದಿದ ಆದ್ಮೇಲೆ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತಮ್ಮ ವ್ಯಾಸಂಗವನ್ನ ಮುಂದುವರೆಸಿದ್ದ ರಾಜಾಜಿಯವರು ಕಾನೂನು ಪಂಡಿತರಾಗಿದ್ರು.
ಇತಿಹಾಸಕಾರರಾಗಿದ್ರು, ಬರಹಗಾರರಾಗಿದ್ರು, ಸಾಹಿತಿಗಳಾಗಿದ್ರು ಮತ್ತು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಮಧ್ಯಂತರ ಸರ್ಕಾರದಲ್ಲಿ ಕೂಡ ಜವಾಹರ್ಲಾಲ್ ನೆಹರು ಸಚಿವ ಸಂಪುಟದ ಮಂತ್ರಿ ಆಗಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಕೆಲವು ಕಾಲ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ರು. ಅದಾದ ನಂತರ ಲಾರ್ಡ್ ಮೌಂಟ್ ಬ್ಯಾಟನ್ ನಿರ್ಗಮಿಸಿದ ಮೇಲೆ 1948ರ ಜೂನ್ ನಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ, ಅಂದ್ರೆ ಪ್ರಪ್ರಥಮ ಭಾರತೀಯ ಗವರ್ನರ್ ಜನರಲ್ ಪದವಿಗೆ ಏರಿದ್ರು ಸಿ ರಾಜಗೋಪಾಲಾಚಾರಿ. ಅದಾದ ನಂತರ ಸಂವಿಧಾನ ಅಸ್ತಿತ್ವಕ್ಕೆ ಬಂತು. ಗವರ್ನರ್ ಜನರಲ್ ಹುದ್ದೆ ರದ್ದಾದ ಮೇಲೆ ಮತ್ತೆ ಆ ಗವರ್ನರ್ ಜನರಲ್ ಹುದ್ದೆಯಿಂದ ವಾಪಸ್ಸು ಮಂತ್ರಿಮಂಡಲವನ್ನು ಸೇರ್ಕೊಂಡ್ರು. ಅದಾದ ನಂತರ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೆದಾದ ಮೇಲೆ 1952ರಿಂದ 54ರವರೆಗೆ ಆವತ್ತಿನ ಮದ್ರಾಸ್ ರಾಜ್ಯದ ಪ್ರಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಅನಿಸ್ಕೊಂಡಿದ್ದು ಕೂಡ ರಾಜಗೋಪಾಲಾಚಾರಿ ಅವರೇ. ಅಂದಾಗೆ ಬ್ರಿಟಿಷ್ ಪ್ರೆಸಿಡೆನ್ಸಿ ಇದ್ದ ಕಾಲದಲ್ಲೇ ಮದ್ರಾಸ್ ಪ್ರಾಂತದ ಪ್ರಧಾನಮಂತ್ರಿ ಕೂಡ ಆಗಿದ್ರು ರಾಜಗೋಪಾಲಾಚಾರಿ ಅವರು 1937ರಿಂದ 40ರವರೆಗೆ. ಯಾವಾಗ ಬ್ರಿಟಿಷರು ಜರ್ಮನಿ ವಿರುದ್ಧ 2ನೇ ಮಹಾಯುದ್ಧವನ್ನ ಶುರು ಮಾಡಿದ್ರು, ಅದನ್ನು ಪ್ರತಿಭಟಿಸ್ಬಿಟ್ಟು ಆ ಪದವಿಯನ್ನು ತ್ಯಜಿಸಿ ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಂಡವರು ರಾಜಗೋಪಾಲಾಚಾರಿ. ಅಂದಾಗೆ ರಾಜಗೋಪಾಲಾಚಾರಿ ಅವರು 1959ರಲ್ಲಿ ಜವಾಹರ್ಲಾಲ್ ನೆಹರೂರವರ ಸಮಾಜವಾದಿ ಪ್ರಣೀತ ಮಿಶ್ರ ಆರ್ಥಿಕತೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮೂಡ್ಬಿಟ್ಟು ತಮ್ಮದೇ ಆದ ಸ್ವತಂತ್ರ ಪಾರ್ಟಿಯನ್ನ ಸ್ಥಾಪಿಸ್ಕೊಂಡ್ರು. ಸ್ವತಂತ್ರ ಪಕ್ಷ ಕೂಡ ಕಾಂಗ್ರೆಸ್ ವಿರೋಧಿ ರಾಜಕಾರಣದಲ್ಲಿ 2 ದಶಕಗಳ ಕಾಲ ತನ್ನದೇ ಆದ ಛಾಪನ್ ಬೀರಿತ್ತು. 1967ರಲ್ಲಿ ಅಂದ್ರೆ DMK ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಅನ್ನ ಸೋಲಿಸ್ಬಿಟ್ಟು, ಕಾಮರಾಜ್ ನಾಡರ್ ಕಾಂಗ್ರೆಸ್ ಅನ್ನ ಸೋಲಿಸಿದ 1967ರ ಅಸೆಂಬ್ಲಿ ಚುನಾವಣೆಯಲ್ಲಿ ಅಲ್ಲಿ ಆವತ್ತಿನ ಮದ್ರಾಸ್ ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧಿ ಮೈತ್ರಿಕೂಟ ಸ್ಥಾಪನೆ ಆಗ್ಲಿಕ್ಕೆ ಕಾರಣರಾದವರೇ ರಾಜಗೋಪಾಲಾಚಾರಿ ಅವರು. ಹೀಗಾಗಿ ಸಿ ಅಣ್ಣಾದೊರೈ ನೇತೃತ್ವದ DMK ಪಕ್ಷ ಕಾಂಗ್ರೆಸ್ ಅನ್ನ ಸೋಲಿಸಿ ಪ್ರಪ್ರಥಮ ಬಾರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾಗಿದ್ದು ರಾಜಗೋಪಾಲಾಚಾರಿ ಅವರ ಕೊಡುಗೆಯಿಂದಲೇ. ಇಂಥ ಅಪ್ರತಿಮ ರಾಜಕಾರಣಿ, ಸ್ವಾತಂತ್ರ್ಯ ಹೋರಾಟಗಾರ. ಅದಷ್ಟೇ ಅಲ್ಲ, ರಾಜಗೋಪಾಲಾಚಾರಿ ಅವರು ದಕ್ಷಿಣ ಭಾರತೀಯರಿಗೂ ಕೂಡ ಮುಂದಿನ ಸ್ವತಂತ್ರ ಭಾರತದಲ್ಲಿ ಪ್ರಮುಖ ಪಾತ್ರ ಸಿಗಲಿ ಅಂದ್ಬಿಟ್ಟು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯನ್ನ ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಿದ್ರು. ದಕ್ಷಿಣ ಭಾರತೀಯರು ಕೂಡ ಹಿಂದಿ ಕಲೀಲಿ ಅನ್ನೋ ಒಂದು ಆಶಯ ಅವ್ರದ್ದಾಗಿತ್ತು. ಹೀಗಾಗಿ ಮುಂದೆ DMK ಪಕ್ಷದ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡಿದ್ದು ಕೂಡ ನಿಜ. ಜವಾಹರ್ಲಾಲ್ ನೆಹರು ಅವರ ಕಾಂಗ್ರೆಸ್ ಅನ್ನು ಧಿಕ್ಕರಿಸಿ ಹೊರಗೆ ಬಂದು ಸ್ವತಂತ್ರ ಪಾರ್ಟಿ ಮಾಡಿದ್ರು ಕೂಡ ಅವರು ಆ ಕಾಲದ ಮುತ್ಸದ್ದಿಗಳಿಗೆ ರಾಜಕೀಯ ಪಕ್ಷಪಾತವಿರಲಿಲ್ಲ. ರಾಜಗೋಪಾಲಾಚಾರಿ ಅವರು ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವವನ್ನು ಸಲ್ಲಿಸಿದ್ರು. ಇದೀಗ ರಾಜಗೋಪಾಲಾಚಾರಿ ಅವರ ಪುತ್ಥಳಿಯನ್ನ ರಾಷ್ಟ್ರಪತಿ ಭವನದಲ್ಲಿ ಸ್ಥಾಪಿಸೋದ್ರ ಮೂಲಕ ಮೋದಿ ಅವರು ಈ ರಾಷ್ಟ್ರದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ನವನಿರ್ಮಾಣ ಭಾರತದಲ್ಲಿ ತಮ್ಮದೇ ಆದ ಕೊಡುಗೆ ಕೊಟ್ಟ ಎಲ್ಲ ಮಹನೀಯರು ಕೂಡ ಯಾವುದೇ ಪಕ್ಷ ಭೇದವಿಲ್ಲದೆ, ಪೂರ್ವಾಗ್ರಹವಿಲ್ಲದನೆ ಸೂಕ್ತವಾದ ಸ್ಮಾರಕವನ್ನ ಸ್ಥಾಪಿಸೋದ್ರಲ್ಲಿ ಎತ್ತಿ ತಾವು ತಮ್ಮ ದೃಷ್ಟಿಕೋನ ಎಂಥದ್ದನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಅವರು ಸಾವರ್ಕರ್, ಹೆಗ್ಡೆವಾರ್, ಗುರೂಜಿ ಅವರಿಗೆ ಅಂಥ ದೊಡ್ಡ ಸ್ಮಾರಕವನ್ನ ಮಾಡಿಲ್ಲ, ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ರಿಗೂ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸುತ್ತಾರೆ. ಅದಷ್ಟೇ ಅಲ್ಲ, ತೀನ್ ಮೂರ್ತಿ ಭವನ್ ಕೇವಲ ಮತ್ತು ಜವಾಹರ್ಲಾಲ್ ನೆಹರು ಮ್ಯೂಸಿಯಂ ಆಗಿತ್ತು. ಅದ್ರ ಎದುರುಗಡೆನೆ ಅದೇ ಆವರಣದಲ್ಲಿ ಪ್ರಧಾನ ಮಂತ್ರಿ ಸಂಗ್ರಹಾಲಯ ಅಂತಂದ್ಬಿಟ್ಟು ಜವಾಹರ್ಲಾಲ್ ನೆಹರು ನಂತರದ ಎಲ್ಲ ಪ್ರಧಾನಮಂತ್ರಿಗಳ ಕೊಡುಗೆಯನ್ನ ಸ್ಮರಿಸುವಂತ ಒಂದು ಹೊಸ ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಿದ್ದಾರೆ, ಆಧುನಿಕ ವಿನ್ಯಾಸದ ಮ್ಯೂಸಿಯಂ. ಅಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಮತ್ತೊಮ್ಮೆ ಅವರ ಪ್ರತೀತಿಗೆ ಒಂದು ಕಿಂಚಿತ್ತು ಚ್ಯುತಿ ಬಾರದ ಹಾಗೆ ತೀನ್ ಮೂರ್ತಿ ಭವನವನ್ನ ಯಥಾಸ್ಥಿತಿಯಲ್ಲಿ ಉಳಿಸ್ಕೊಟ್ಟಿದ್ದಾರೆ. ಹೊಸ ಸಂಗ್ರಹಾಲಯದಲ್ಲಿ ಕೂಡ ಜವಾಹರ್ಲಾಲ್ ನೆಹರು ಅವರಿಗೆ ಪ್ರತ್ಯೇಕ ಗ್ಯಾಲರಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ಕೂಡ ವಿಸ್ತಾರವಾದ ಗ್ಯಾಲರಿಗಳ ಮೂಲಕ ಅವರ ಕೊಡುಗೆಗಳು, ರಾಷ್ಟ್ರಕ್ಕೆ ಅವರು ನೀಡಿದ ಕೊಡುಗೆಗಳನ್ನ ಅದ್ಭುತವಾದ ರೀತಿಯಲ್ಲಿ ಬಿಂಬಿಸಿರೋದು ಕೂಡ ನರೇಂದ್ರ ಮೋದಿ ಅವರೇ. ರಾಹುಲ್ ಗಾಂಧಿ ಅವರು ಒಂದ್ಸಾರಿ ಹೋಗಿ ನೋಡ್ಕೊಂಡ್ ಬರ್ಲಿ. ಅವ್ರ ತಂದೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ದೇಶದಲ್ಲಿ STD ಬೂತ್ ಕ್ರಾಂತಿ ಆಯ್ತು. ಒಂದು STD ಬೂತ್ ಅನ್ನೇ, ಅದರ ಪ್ರತಿಕೃತಿಯನ್ನೇ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವ್ರೊಂದ್ಸಾರಿ ಹೋಗಿ ನೋಡ್ಕೊಂಡ್ ಬರ್ಲಿ. ವ್ಯಕ್ತಿಗತವಾಗಿ ಮೋದಿ ಅವರು ಮಾಡಿದ್ದೆಲ್ಲ ತಪ್ಪು, ಅವ್ರು ಮಾಡಿದ್ರಲ್ಲೆಲ್ಲ ಹುಡುಕೋ ಈ ಕಾಂಗ್ರೆಸ್ಸಿಗರು ನಿನ್ನೆ ಯಾಕೆ ಗಾಂಧಿ, ಪಟೇಲ್, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ರಾಜಗೋಪಾಲಾಚಾರಿ ಮುಂತಾದ ಮಹನೀಯರನ್ನ ಮರೆತು ಬಿಟ್ಟಿದ್ವಿ, ಅದನ್ನ ಅವ್ರನ್ನೆಲ್ಲ ಮತ್ತೆ ದೇಶಕ್ಕೆ ನೆನಪಿಸ್ಕೊಡ್ಲಿಕ್ಕೆ ನರೇಂದ್ರ ಮೋದಿನೇ ಬರ್ಬೇಕಾಯ್ತಾ ಅಂತ ಒಂದ್ಸಾರಿ ಆತ್ಮವಿಮರ್ಶೆ ಮಾಡ್ಕೊಂಡು ನೋಡ್ಲಿ. ರಾಜಾಜಿ ಅವ್ರಿಗೆ ಗೌರವ ಸಲ್ಲಿಸೋದ್ರ ಮೂಲಕ ತಮಿಳುನಾಡಿನ ಸರ್ವಶ್ರೇಷ್ಠ ಸರ್ವಕಾಲಿಕ ಹಿರಿಯ ಜೀವಗಳಿಗೆ ಮೋದಿ ಅವರು ಗೌರವ ಸಲ್ಲಿಸಿದಂತಾಗಿದೆ ಅಂತ ಹೇಳ್ತಾ, ಅಂದಾಗೆ ಮತ್ತೊಂದು ವಿಚಾರ,
ರಾಜಗೋಪಾಲಾಚಾರಿಯವರ ಮಗಳು ಲಕ್ಷ್ಮಿ ಆ ಕಾಲದಲ್ಲಿ ಮಹಾತ್ಮ ಗಾಂಧಿಯವರ 4ನೇ ಮತ್ತು ಕಿರಿಯ ಪುತ್ರ ದೇವದಾಸ್ ಗಾಂಧಿ ಅವರನ್ನ ಮದುವೆ ಆಗಿದ್ರು. ಆ ಕಾಲದಲ್ಲಿ ದೊಡ್ಡ ಕೋಲಾಹಲವನ್ನು ಎಬ್ಬಿಸಿದ ಒಂದು ಅಂತರ್ಜಾತಿ ಮದುವೆ ಇದಾಗಿತ್ತು. ಬನಿಯಾ ಸಮುದಾಯದ ಗಾಂಧೀಜಿಯ ಪುತ್ರ ಮತ್ತು ಬ್ರಾಹ್ಮಣ ಸಮುದಾಯದ, ದಕ್ಷಿಣ ಭಾರತದ ಬ್ರಾಹ್ಮಣ ಸಮುದಾಯದ ರಾಜಗೋಪಾಲಾಚಾರಿಯವರ ಮಗಳ ಮದುವೆ ಆ ಕಾಲದಲ್ಲಿ ಕೋಲಾಹಲವನ್ನು ಎಬ್ಬಿಸಿತ್ತು. ಅವರ ಮಕ್ಕಳು ಕೂಡ ನಮ್ಮ ಕಾಲದ ಸರ್ವಶ್ರೇಷ್ಠ ಚಿಂತಕರು, ಬುದ್ಧಿಜೀವಿಗಳು, ಆಡಳಿತಗಾರರು ಎಲ್ಲವೂ ಆಗಿದ್ರು. ನೀವು ಹೆಸರು ಕೇಳಿರ್ಬೋದು. ರಾಜಗೋಪಾಲಾಚಾರಿಯವರ ಮಕ್ಕಳು ಯಾರ್ಯಾರು ಅಂತಂದ್ರೆ ರಾಜಮೋಹನ್ ಗಾಂಧಿ, ಗೋಪಾಲ್ ಕೃಷ್ಣ ಗಾಂಧಿ, ರಾಮಚಂದ್ರ ಗಾಂಧಿ ಮತ್ತು ಮತ್ತೊಬ್ಬ ಮಗಳು ತುಷಾರ್ ಗಾಂಧಿ ಭಟ್ಟಾಚಾರ್ಜಿ. ಇವರೆಲ್ಲ ಸ್ವತಂತ್ರ ಭಾರತದ ಸಾರ್ವಜನಿಕ ಬದುಕಿನಲ್ಲಿ ತಮ್ಮದೇ ಆದ ವಿಶಿಷ್ಟ ಕೊಡುಗೆಗಳನ್ನು ಕೊಟ್ಟಂತವರು. ಕಾಂಗ್ರೆಸ್ಸಿಗರು ದಯಮಾಡಿ ಒಂದ್ಸಾರಿ ಹಿನ್ನೋಟ ಬೀರ್ಬಿಟ್ಟು ಮೋದಿಯ ಸಂಕೀರ್ಣ ವ್ಯಕ್ತಿತ್ವ ಮತ್ತು ವಿಶಿಷ್ಟ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ. ನಮಸ್ಕಾರ.